ಜೈ ಹಿಂದ್. RRB ಗ್ರೂಪ್ ಡಿ ಮತ್ತು NTPC ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡೋದಕ್ಕೋಸ್ಕರ ನಾವು ನಿಮಗೆ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೇವಿ. 50 ಕ್ವಶನ್ಗಳ ಟ್ರಿಕ್ಸ್ ಅಂತ ಹೇಳಿ. ಇವತ್ತು 7ನೇ ಒಂದು ಟ್ರಿಕ್ಸ್ ಅನ್ನ ನಾವು ಈ ಒಂದು ಶಾರ್ಟ್ ವಿಡಿಯೋಸ್ ದಲ್ಲಿ ನಾವು ಕಲ್ಕೊಳ್ಳೋಣ. ಸೊ ಇಲ್ಲಿ ನೋಡಬಹುದು ಪ್ರಶ್ನೆ, 250 ಸೈನಿಕರಿಗೆ 30 ದಿನಗಳವರೆಗೆ ಸಾಕಷ್ಟು ಆಹಾರ ಪೂರೈಕೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು. 50 ಸೈನಿಕರು ಶಿಬಿರಕ್ಕೆ ಹಾಜರಾಗದಿದ್ದರೆ ಹೆಚ್ಚುವರಿಯಾಗಿ ಎಷ್ಟು ದಿನಗಳವರೆಗೆ ಆಹಾರ ಪೂರೈಕೆ ಇರುತ್ತದೆ ಅಂತ ಹೇಳಿ ಕೇಳ್ಯಾರೆ. ಸೊ ಈ ರೀತಿ ಪ್ರಶ್ನೆಗಳು ಬಂದು ಅಂತಂದ್ರೆ ಇದಕ್ಕೆ ಏನ್ ಟ್ರಿಕ್ಸ್ ನಾವು ಯೂಸ್ ಮಾಡ್ಬೇಕಾಗುತ್ತೆ, M1 ಇಂಟು D2 ಸಾರಿ M1 ಇಂಟು D1 ಇಸ್ ಈಕ್ವಲ್ ಟು M2 ಇಂಟು D2. ಓಕೆ, ಇದು ಇಂಟು ಆಗುತ್ತೆ. ಇಂಟು ಅಂದ್ರೆ ಗುಣಾಕಾರ ಚಿಹ್ನೆ. ಸೊ M ಅಂದ್ರೆ ಮೆನ್, ಆಮೇಲೆ D ಅಂತಂದ್ರೆ ಡೇಸ್. ಸೊ ಒಂದನೇದ್ರಲ್ಲಿ ಮೆನ್ ಎಷ್ಟಿದ್ದಾರೆ, 250 ಜನ ಇದ್ದಾರೆ. ಡೇಸ್ ಎಷ್ಟಿದಾವೆ, 30 ದಿನಗಳಿದಾವೆ. 30 ಮಾಡ್ರಿ ಇಸ್ ಈಕ್ವಲ್ ಟು ಎರಡನೇದ್ರಲ್ಲಿ 50 ಸೈನಿಕರು ಕಡಿಮೆ ಆಗ್ಯಾರ. 250ರಲ್ಲಿ 50 ಸೈನಿಕರು ಕಡಿಮೆ ಆಗ್ಯಾರ ಅಂತಂದ್ರೆ ಎಷ್ಟು ಹೇಳ್ರಿ, 250ರಲ್ಲಿ 50 ಕಳೆದ್ವಿ ಅಂತಂದ್ರೆ 200 ಇಂಟು D2 ಅನ್ನ ನಮ್ಗೆ ಕಂಡು ಹಿಡಿಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ 2 ಸೊನ್ನೆಯಿಂದ ಈ 2 ಸೊನ್ನೆಗಳು ಕ್ಯಾನ್ಸಲ್ ಆಗ್ತವೆ. 25 ಮೂರ್ಲೆ 75 ಇಸ್ ಈಕ್ವಲ್ ಟು D ಇಂಟು D2 ಆಗುತ್ತೆ. ಸೊ ಈ 2 ಈಚೆ ಕಡೆ ಬಂತು ಅಂತಂದ್ರೆ 75 ಡಿವೈಡೆಡ್ ಬೈ 2 ಆಗುತ್ತೆ. ಇದನ್ನ ನಾವು ಕಟ್ತಾ ಹೊಡೆದ್ವಿ ಅಂತಂದ್ರೆ 2 ಮೂರ್ಲೆ 6, 2 ಐದ್ಲೆ 10, 2 ಮೂರ್ಲೆ 6, 2 ಏಳೆ 14, 37.5 ಇದಕ್ಕ ಆನ್ಸರ್ ಬರ್ತಾ ಇದೆ ಇಲ್ಲಿ. ಹೌದಾ, ಈಗ ಇಲ್ಲಿ ಆಲ್ರೆಡಿ 30 ದಿನಗಳವರೆಗೆ ಏನಿದೆ ಹೇಳ್ರಿ, 30 ದಿನಗಳವರೆಗೆ ಆಲ್ರೆಡಿ ಸಾಕಾಗುವಷ್ಟು 30 ದಿನಗಳು ಇರ್ತಕ್ಕಂಥದ್ದು ಅವ್ರು ಊಟ ಮಾಡ್ತಾರೆ 30 ದಿನಗಳವರೆಗೆ. ಆಮೇಲೆ ಇನ್ನೂ ಎಷ್ಟು ದಿನ ಹೆಚ್ಚು ಹೋಗ್ತೈತಿ ನೋಡ್ರಿ, ಇಲ್ಲಿ 37.5 ಇದೆ. ಸೊ ಇದರಲ್ಲಿ ನಾವು 30 ದಿನಗಳನ್ನ ಕಳೆದಿವಿ ಅಂತಂದ್ರೆ 7.5 ಆಗ್ತೈತಿ. ಇನ್ನೂ 7.5 ದಿನಗಳವರೆಗೆ ಹೋಗುತ್ತೆ, ಅದು ಆಹಾರ ಸಾಕಾಗುವಷ್ಟು ಆಗುತ್ತೆ. ಸೊ ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಕ್ವಶನ್ ಇದೆ, ಈ ಕ್ವಶನ್ ಗೆ ನೀವು ನನಗೆ ಕಮೆಂಟ್ ಮಾಡಿ ಆನ್ಸರ್ ಅನ್ನ ಹೇಳ್ಬೇಕು.